ಹಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಪ್ಪಿ ಕನ್ನಡ ವ್ಲಾಗ್ಸ್. ನೀವಾಗಲೇ ಥಂಬ್ನೈಲ್ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ. ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ನಾನು ಅದನ್ನು ಹೇಗೆ ಕಂಟ್ರೋಲ್ ಮಾಡಿಕೊಂಡೆ, ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಐ ರಿಯಲಿ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ಇಲ್ಲಿ ನಾನು ಫಸ್ಟ್ ನಿಮಗೆ ನನ್ನ ಹೇರ್ ಫಾಲ್ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ರೀಸನ್ ಹೇಳಿಬಿಡ್ತೀನಿ. ಹಾಗೆ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅಂತ ಕೂಡ ಹೇಳಿಬಿಡ್ತೀನಿ. ಮೊದಲನೇದಾಗಿ ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇತ್ತು. ಅಣ್ಣನ ಮದುವೆ, ನಮ್ಮನೆ ಗೃಹ ಪ್ರವೇಶಗಳು, ಸತ್ಯನಾರಾಯಣ ಸ್ವಾಮಿ ಪೂಜೆ, ಫ್ರೆಂಡ್ಸ್ ಮದುವೆ ಅಂತ ಎಲ್ಲ ಇತ್ತು. ಸೊ ನಾನು ಬ್ಯಾಕ್ ಟು ಬ್ಯಾಕ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲದಕ್ಕೂ ಮಾಡಿಸ್ಕೊಂಡಿದ್ದೆ. ಹಾಗೆ ಕೆಲವೊಂದಕ್ಕೆ ನಾನೇ ಕೂಡ ಮಾಡ್ಕೊಂಡಿದ್ದೆ. ಲೈಕ್ ಹೇರ್ ಸ್ಟ್ರೈಟ್ನಿಂಗ್ ಅಥವಾ ಕರ್ಲ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಮಾಡ್ಕೊತಿದ್ದೆ. ಸೊ ಅದಾಗಿ ನಾವು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಮಾಡಿಸ್ಕೊಂಡು ಆದಮೇಲೆ ನಾವು ಹೇಗೆ ಹೇರ್ ಪ್ಯಾಂಪರ್ ಮಾಡ್ತೀವಿ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಸೊ ನಾನು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಪೋನಿ ಹಾಕೋಬಿಟ್ಟು ಥಟಾರ್ ಅಂತ ಮಲ್ಕೊತಿದ್ದೆ. ದಯವಿಟ್ಟು ನೀವು ಈ ಮಿಸ್ಟೇಕ್ ಮಾಡಬೇಡಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೇರ್ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಸ್ಕ್ಯಾಲ್ಪಿಗೆ. ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ, ಲೈಕ್ ಹೇರ್ ಫಾಲ್ನ ಪ್ರಿವೆಂಟ್ ಮಾಡುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಹೇರ್ ಸಿರಮ್ಸ್ ಆಗಿರ್ಬೋದು ಏನಾದರೂ ಯೂಸ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಕೂಮ್ ಮಾಡ್ಕೊಳ್ಳಿ. ನಾನು ಏನು ಮಾಡ್ತಿದ್ದೆ, ಹೇರ್ ಫಾಲ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಕೂಮ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ. ಲಿಟ್ರಲಿ ಒಂದು ಸರಿ ಮಾಡ್ತಿದ್ದೆ ಹೆಚ್ಚು. ಅಯ್ಯೋ ಉದುರುತ್ತಲ್ಲ, ಇಷ್ಟೊಂದು ಕೂದಲು ಹೊಟ್ಟೆ ಉರಿಯುತ್ತಲ್ಲ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅದನ್ನು ಮಾಡಬೇಡಿ. ಆ್ಯಕ್ಚುಲಿ ಒಂದು 2-3 ಸಲ ಆದರೂ ದಿನಕ್ಕೆ ನಾವು ಕೂಮ್ ಮಾಡಬೇಕು ಹೇರ್ಸ್ನ. ಅದರಿಂದ ಸ್ವಲ್ಪ ಮಸಾಜ್ ಆಗುತ್ತಲ್ಲ, ಅದರಿಂದ ಹೇರ್ ಫಾಲ್ ಪ್ರಿವೆಂಟ್ ಆಗುತ್ತೆ. ಹಾಗೆ ಕೂದಲು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ಇದನ್ನು ನಂಗೆ ಯಾವಾಗಲೂ ಹೇಳ್ತಾನೆ ಇದ್ರು. ಬಟ್ ನಾನೇ ಲೈಕ್ ಸೋಂಬೇರಿತನದಿಂದ ಇರ್ತಿದ್ದೆ. ಸೊ ಇದು ಕೂಡ ಒಂದು ಮೇಜರ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಯಾರೇ ಏನೇ ರೆಮಿಡಿ ಹೇಳಿದ್ರು ನಾನು ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗ್ತಿದ್ದೆ. ದಯವಿಟ್ಟು ತಿಳ್ಕೊಳ್ಳಿ, ನನಗೆ ಸೂಟ್ ಆಗೋದು ನಿಮಗೆ ಸೂಟ್ ಆಗಬೇಕಂತ ಏನೂ ರೂಲ್ಸ್ ಇಲ್ಲ, ಅಥವಾ ನಿಮಗೆ ಸೂಟ್ ಆಗೋದು ನನಗೆ ಸೂಟ್ ಆಗುತ್ತೆ ಅಂತ ಏನೂ ರೂಲ್ಸ್ ಇಲ್ಲ. ನಾವು ಅದನ್ನು ಮೊದಲು ತಿಳ್ಕೊಬೇಕು. ನಾನು ಯಾರಿಗೆ ಏನೇ ಹೇಳಿದ್ರು ಮಾಡಿಬಿಡ್ತಿದ್ದೆ. ಯಾಕೆಂದರೆ ಅಷ್ಟು ಕೂದಲು ಉದುರುತ್ತಿತ್ತಲ್ಲ, ಏನು ಮಾಡೋಕ್ಕಾಗತ್ತೆ. ಯಾರು ಏನು ಹೇಳಿದ್ರು ವರ್ಕ್ ಆಗುತ್ತೆ ಅನ್ನೋದು ಒಂದಿತ್ತು. ದಯವಿಟ್ಟು ತಿಳ್ಕೊಳ್ಳಿ, ಯಾರು ಏನೇ ರೆಮಿಡಿ ಹೇಳಿದ್ರು ನೀವು ಅದನ್ನು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಟ್ರೈ ಮಾಡಿ. ಸೊ ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಲೈಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಇನ್ನೂ ಜಾಸ್ತಿನೇ ಆಗಿಬಿಟ್ಟಿತ್ತು ನನಗಂತೂ. ಅದಾದಮೇಲೆ ಇನ್ನೊಂದು ಏನು ಮಾಡಿದ್ದು ಅಂದರೆ, ನಾನು ಯಾವಾಗಲೂ ಸ್ನಾನ ಆದಮೇಲೆ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಿದ್ದೆ. ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡಬಾರ್ದು. ಏನೋ ಅರ್ಜೆಂಟ್ ಇದ್ದಾಗ ಮಾಡಿದ್ರೆ ಏನೋ ಒಂಥರ, ಬಟ್ ಡೈಲಿ ಅದೇ ಒಂದು ಕೆಲಸ ಥರ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಷ್ಟು ನನ್ನ ಮಿಸ್ಟೇಕ್ಸ್ ಆಗಿತ್ತು. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನ್ನ ಕೂದಲು ಉದ್ದನೇ ಇತ್ತು. ಬಟ್ ನಂದು ಕೂದಲು ಎಳೆಗಳು ಸ್ವಲ್ಪ ಸಣ್ಣ, ಬಟ್ ಸ್ಟಿಲ್ ಚೆನ್ನಾಗೇ ಇತ್ತು. ಏನು ಪ್ರಾಬ್ಲಮ್ ಅಂತ ಏನು ಇದ್ದಿದ್ದಿಲ್ಲ, ಅಥವಾ ಬೋಡಿ ಥರ ಕಾಣ್ತಿದ್ದೀನಿ ಅಂತಲೂ ಏನೂ ಇರಲಿಲ್ಲ. ಸೊ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತಲ್ಲ, ನಾನು ಏನು ಮಾಡಿದೆ, ಹೋಗ್ಬಿಟ್ಟು ಫಸ್ಟ್ ಹೇರ್ ಫಾಲ್ ಅಂದ ತಕ್ಷಣ ಫಸ್ಟ್ ಹೋಗಿ ಏನಪ್ಪ, ಹೇರ್ ಕಟ್ ಮಾಡಿಸಿದ್ರೆ ಸರಿ ಹೋಗುತ್ತೇನೋ ಅಂತ ನಾನು ಅದು ಕೂಡ ಟ್ರೈ ಮಾಡಿದೆ. ಇಷ್ಟು ಉದ್ದ ಇದ್ದಿದ್ದು ಜಡನ ಹೋಗ್ಬಿಟ್ಟು ಪಿಂಕ್ ಅಂತ ಇಷ್ಟು ಕುಳ್ಳಕ್ಕೆ ಮಾಡಿಸ್ಕೊಂಡು ಬಂದುಬಿಟ್ಟೆ. ಅಷ್ಟು ಮಾಡಿಸ್ಕೊಂಬಂದ್ರೂ ನಂದೇನು ಕೂದಲು ಉದ್ರೋಗ್ಲಿಲ್ಲ. ಲಾಸ್ಟಿಗೆ ಹೆದರಿಕೆ ಆಗಿಬಿಟ್ಟಿದ್ದು, ಎಲ್ಲಿ ಗಂಜಿ ಚೂಡಿಯಲ್ ಥರ ಆಗ್ಬಿಡ್ತೀನೋ, ಬೋಡಿ ಆಗಿಬಿಡ್ತೀನೋ ಅಂತ. ಬಟ್ ಥ್ಯಾಂಕ್ ಗಾಡ್ ಆ ಥರ ಏನೂ ಆಗಲಿಲ್ಲ. ಸೊ ನಾನು ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿದೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿಕೊಂಡೆ ಅಂತ ಈಗ ಹೇಳ್ತೀನಿ. ನಾನು ವಾರದಲ್ಲಿ 3 ಸಲ ಹೇರ್ ಆಯಿಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಸ್ಕ್ಯಾಲ್ಪಿಂದ ಕೂದಲು ಎಂಡ್ಸ್ವರೆಗೂ 3 ಡೇಸ್ ಕಂಪಲ್ಸರಿ ವೀಕ್ಲಿ ಹಾಕೊಳ್ತಾ ಇದ್ದೆ. ಅದು ತುಂಬ ಹೆಲ್ಪ್ ಆಯಿತು. ಹಾಗೆ ನನಗೆ 2 ಹೇರ್ ಆಯಿಲ್ಸ್ ತುಂಬ ಚೆನ್ನಾಗಿ ಸೂಟ್ ಆಯಿತು. ನಂಬರ್ 1 ಇದು ಇಂದುಲೇಖ ಹೇರ್ ಆಯಿಲ್. ಇದನ್ನು ನಾನು ವಾರದಲ್ಲಿ 2 ಸಲ ಅಂತೂ ಯೂಸ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ನಾನು ಹಾಸ್ಪಿಟಲ್ಗೆ ಕೂಡ ಹೋಗಿದ್ದೆ. ಅಲ್ಲಿ ನನಗೆ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಭೃಂಗಮಲಕಾದಿ ತೈಲನ ಸಜೆಸ್ಟ್ ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಯಿತು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಸ್ನಾನಕ್ಕೆ ಹೋಗೋಕ್ಕಿಂತ 2 ಗಂಟೆ ಮುಂಚೆ ಅಪ್ಲೈ ಮಾಡಿ ಅಂತ ನನಗೆ ಇದನ್ನು ಹೇಳಿದರು. ಸೊ ನಾನು ಅದೇ ಥರ ಫಾಲೋ ಅಪ್ ಮಾಡಿದೆ. 3 ಮಂತ್ಸಲ್ಲಿ ಕಂಪ್ಲೀಟಾಗಿ ನನ್ನ ಹೇರ್ ಫಾಲು ಸ್ಟಾಪ್ ಆಯಿತು. ಆ್ಯಂಡ್ ಸ್ಟಾಪ್ ಆಯಿತು ಇನ್ ದ ಸೆನ್ಸ್, ಲೈಕ್ ಇಷ್ಟಿಷ್ಟು ಕೂದಲು ಹೋಗ್ತಿದ್ದೆಲ್ಲ 1-2 ಆ ಥರ ಲೈಕ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ನಾನಕ್ಕೆ ಹೋಗೋಕ್ಕೆ ಭಯ ಆಗ್ತಿತ್ತು ಲಿಟ್ರಲಿ. ಸಿಕ್ಕಾಪಟ್ಟೆ ಕೂದಲು ಇರುತ್ತಲ್ಲಪ್ಪ, ಏನು ಮಾಡೋದು ಅಂತ. ಆ ಭಯ ಅಂತೂ ಲಿಟ್ರಲಿ ಕಮ್ಮಿ ಆಯಿತು. ಆರಾಮಾಗಿ ಸ್ನಾನ ಮಾಡಿಕೊಂಡು ಬರ್ಬೋದಿತ್ತು. ಆ ಹೆದರಿಕೆ ಅಂತೂ ಇರ್ತಾನೆ ಇರಲಿಲ್ಲ. ಸೊ ಇದು ನನ್ನ ಹೇರ್ ಆಯಿಲ್ ಸ್ಟೋರಿ. ಆ್ಯಂಡ್ ಸೆಕೆಂಡ್, ನಾನು ಏನು ಮಾಡ್ತಿದ್ದೆ ಅಂದರೆ, ನನ್ನ ಕೂದಲು ಸಿಕ್ಕಾಪಟ್ಟೆ ಬೇಗ ಸಿಕ್ಕಾಗುತ್ತೆ. ಲೈಕ್ ನಂದು ಸಿಕ್ಕಾಪಟ್ಟೆ ಸಾಫ್ಟ್ ಕೂದಲು, ಹಾಗೆ ಬೇಗನೆ ಕೂಡ ಸಿಕ್ಕಾಗುತ್ತೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನೇನು ಮಾಡ್ತಿದ್ದೆ, ಫುಲ್ಲು ಜೋರಾಗಿ ಎಳೆಯೋದು ಆ ಥರ ಎಲ್ಲ ಮಾಡ್ತಿದ್ದೆ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ನಮ್ಮ ಅತ್ತೆ ಸಜೆಸ್ಟ್ ಮಾಡಿದರು, ಈ ದಪ್ಪು ಹಲ್ಲಿರೋ ಬಾಚಣಿಗೆನ ತೊಗೊಂಡು ಫಸ್ಟ್ ಕೂಮ್ ಮಾಡಿಕೊಂಡು ನಂತರ ಮಾಮೂಲಿ ಕೂಂಬಲ್ಲಿ ಕೂಮ್ ಮಾಡು, ಸರಿ ಹೋಗುತ್ತೆ ಅಂತ. ಆ್ಯಂಡ್ ಅವರು ಲಿಟ್ರಲಿ ಹೇಳಿದ್ದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ ಥರ ನಾನು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕಮ್ಮಿ ಕೂದಲಂತೂ ಉದ್ರಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಾವು ಸಿಕ್ಕಾಪಟ್ಟೆ ಫೋರ್ಸಿಂದ ಎಳಿತಿದ್ರೆ ಕೂದಲು ಆಬ್ವಿಯಸ್ ಆಗಿ ಉದುರುತ್ತೆ ಅಲ್ವಾ. ಇದೊಂದು ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ.
ಶಾಂಪೂನಲ್ಲಿ ನಾನು ಮಾಡ್ತಾಯಿದ್ದು ಮೇಜರ್ ಮಿಸ್ಟೇಕ್ಸ್ ಏನು ಅಂದರೆ, ಯಾವ ಶಾಂಪು ಸಿಗುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೆ. ಲೈಕ್ ಒಂದೇ ಬ್ರ್ಯಾಂಡಿಗೆ ಸ್ಟಿಕ್ ಆಗ್ಲಿಕ್ಕೋದಾಗಲಿ ಅಥವಾ ಒಂದೇ ಒಂದು ಶಾಂಪು ಯೂಸ್ ಮಾಡೋದಾಗಲಿ ಮಾಡ್ತಾನೆ ಇರಲಿಲ್ಲ. ಲೈಕ್ ಈಗ ಒಂದಿನ ಟ್ರೆಸೆಮೆ ಆದರೆ ಒಂದಿನ ಪ್ಯಾಂಟಿನು, ಒಂದಿನ ಚಿಕ್ಕು, ಒಂದಿನ ಸನ್ಸಿಲ್ಕ್, ಈ ಥರ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೆ. ಆ ಥರ ಮಾಡಬಾರ್ದಂತೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ನಮ್ಮ ಅತ್ತೆ ನನಗೆ ಸಜೆಸ್ಟ್ ಮಾಡಿದ್ದೇನು ಅಂದರೆ, ಶಾಂಪೂನ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಹಾಕೋ, ಸ್ವಲ್ಪ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಅದು ಕೂಡ ನಂಗೆ ಆ್ಯಕ್ಚುಲಿ ವರ್ಕ್ ಆಯಿತು. ಲೈಕ್ ಕೇಳಕ್ಕೆ ಸ್ವಲ್ಪ ಸ್ಟುಪಿಡ್ ಆಗಿ ಅನಿಸ್ಬೋದು, ಬಟ್ ದಟ್ ರಿಯಲಿ ಹೆಲ್ಪ್ ಮೀ ಅ ಲಾಟ್. ಸೊ ನಾನು ನೆಕ್ಸ್ಟ್ ನನಗೆ ಪ್ಯಾಂಟಿನ್ ಶಾಂಪು ತುಂಬ ಚೆನ್ನಾಗಿ ಸೂಟ್ ಆಯಿತು. ನಾನು ಇದನ್ನು ಲಿಟ್ರಲಿ ಒನ್ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ 1 2 to 3 ಸ್ಪೂನ್ಸ್ ಅಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೆ. 1 2 to 3 ಟೈಮ್ಸ್ ವಾಶ್ ಮಾಡ್ಕೊತಿದ್ದೆ. ಅದು ಕೂಡ ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ಅದಾದಮೇಲೆ ಇನ್ನೊಂದು ಮಿಸ್ಟೇಕ್ ನಾನು ಏನು ಮಾಡ್ತಿದ್ದು ಅಂದರೆ, ತುಂಬ ಶಾಂಪು ಹಾಕ್ಕೊಂಡು ಲೈಕ್ ಲಿಟ್ರಲಿ ಕೂದಲೆಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟಿರ್ತಿತ್ತು, ಸಖತ್ ರಫ್ ಆಗಿರ್ತಿತ್ತು. ಆ ಥರ ಅಪ್ಲೈ ಮಾಡ್ತಿದ್ದೆ ಹೇರ್ ಆಯಿಲ್ನ. ಆ ಥರ ಮಾಡಿಬಿಡಿ ದಯವಿಟ್ಟು. ಸ್ವಲ್ಪ ಲೈಟಾಗಿ ಎಣ್ಣೆಯನ್ನು ಸ್ಕ್ಯಾಲ್ಪಲ್ಲಿ ಇರಬೇಕು ಅನ್ನೋ ಥರ ನೀವು ಸ್ಟಾಪ್ ಮಾಡಿಬಿಡಿ. ಲೈಕ್ ಸಿಕ್ಕಾಪಟ್ಟೆ ಶಾಂಪು ಹಾಕಲಿಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಏನಪ್ಪ ಅಂದರೆ, ದಯವಿಟ್ಟು ಚೆನ್ನಾಗಿ ಊಟ ಮಾಡಿ, ನೀರು ಕುಡೀರಿ. ಹಾಗೆ ಮಿನಿಮಮ್ 7 hours ನಿದ್ದೆ ಅಂತೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಟೈಮ್ ಕೂಡ ಕಮ್ಮಿ ಮಾಡಬೇಕು. ಐ ನೋ ಇಂಜಿನಿಯರ್ಸ್ ಯಾರ್ಯಾರು ಇರ್ತೀರ ಅವ್ರಿಗೆ ಸ್ಕ್ರೀನ್ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಲ್ಯಾಪ್ಟಾಪ್ ನೋಡೋದಾಗಿರ್ಬೋದು ಅಥವಾ ಮೊಬೈಲ್ ಇರುತ್ತೆ. ಬಟ್ ಆದಷ್ಟು ಮೊಬೈಲ್ ಟೈಮ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಮಲ್ಕೋಬೇಕಾದ್ರೆ ನಾನು ಜಡೆ ಹಾಕೊಂಡು ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕೂಡ ನನಗೆ ಹೆಲ್ಪ್ ಆಯಿತು. ಯಾಕೆಂದರೆ ತುಂಬ ಒದ್ದಾಡ್ತೀವಲ್ಲ, ಆಗ ಕೂದಲು ಫುಲ್ ಕಟ್ಟಾಗೋದು ಅದೆಲ್ಲ ಆಗ್ತಿರ್ತಿತ್ತು. ಅದೇನೂ ಆಗಲಿಲ್ಲ ನನಗೆ. ಅದೊಂದು ಹೆಲ್ಪ್ ಆಯಿತು. ಸೊ ಐ ರಿಯಲಿ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ರುಟೀನ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.